ಶ್ರೀಮಂತರು ಯಾರು ನೀವು ಗೌರ್ಮೆಂಟ್ ಆಸ್ಪತ್ರೆ ಬರಲ್ಲ, ಬಡವರೇ ಬರೋದು. ಆ ಬಡವರು ಆ ದುಡ್ಡಿಲ್ಲದಲ್ಲ ಅನಾಥ ಪಡ್ತಿರ್ತಾರಲ್ಲ, ಕಷ್ಟ ಅಷ್ಟಿಷ್ಟಲ್ಲ. ಈ ಕರ್ಮ ಯಾರಿಗೂ ತರ್ತಿಲ್ಲ. ನೀವು ಯಾವ ಡಾಕ್ಟರ್ ಇಡಿ, ನಿಮ್ ಡಾಕ್ಟರ್ಗಳೆಲ್ಲ ಎಲ್ಲ ಬಂದಿರ್ತಿ 5 ಗಂಟೆ ಆಗ್ತದೆ ಪ್ರೈವೇಟ್ ಶಾಪ್ ಹೋಗಿ ಬೆಳಿಗ್ಗೆ ಬಂದ್ರೆ ನೋಡ್ಸ್ಕೊಳಕ್ಕೆ, ಟೆಸ್ಟ್ ಮಾಡಕ್ಕೆ ನೋಡ್ಬಿಟ್ಟು ಸಾಯಂಕಾಲ ನರ್ಸಿಂಗ್ ಹೋಮ್ ಶಾಪಿ ಬಂದ ಅಲ್ಲಿ ಹೋದ್ರೆ ಸರ್ಕಾರ ಕೊಡೋ ಔಷಧಿನೇ ತಗೊಳ್ಳೋದು. ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಇದು ನಿಮ್ ಡಾಕ್ಟರ್ ಅಂದ್ರೆ ತಪ್ಪು ಅಂತ ಹೇಳೋದು, ಸರ್ಕಾರಗಳ ನಡೆಸೋದು ತಪ್ಪು. ನಿಮ್ಗೆ ಅದು ಎಂಥದೋ ಒಂಚೂರು ದುಡ್ಡು ಕೊಡ್ಬೇಕಂತದೆ, ಎಂಥದೋ ಕೊಂಡಲ್ಲ ಏನೋ ಕೊಡ್ಬೇಕಂತಲ್ಲ, ಅಲಯನ್ಸ್ ಕೊಡದಲೆ ನಿಮ್ ಡಾಕ್ಟರ್ನೆಲ್ಲ ಪ್ರತಿಯೊಬ್ಬರು ರೋಡ್ ಶಾರ್ಟ್ ಇಟ್ಕೊಂಡು ಬಿಸಿನೆಸ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಸರ್ಕಾರಿ ಆಸ್ಪತ್ರೆ ಬರ್ಬೇಕಾದ್ರೂ ಬಿಸ್ನೆಸ್ ಮಾಡಿ ಬರ್ತಾರೆ. ಸಾಯಂಕಾಲ 5 ಗಂಟೆ ಆದಾಗ ಒಬ್ಬ ಡಾಕ್ಟರ್ನ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಈ ನೋಡಿದೆಲ್ಲ ಡಾಕ್ಟರ್ಗಳು ಅವ್ರ ಶಾಪ ಕೊಡ್ತಾರೆ. ಈಗ ನಾವ್ ಯಾಕೆ ಹೇಳೋಣ ಅಂದ್ರೆ ಪಾಪ ಬಡಪಾಯಿ ಈಗ ಹೆರಿಗೆ ನೋವು ಆದ್ರೆ 12 ಗಂಟೆ ರಾತ್ರಿ ಹೆರಿಗೆ ನೋವು ನಾವು ಕಷ್ಟ ಬಂದು ಯಾರು ಇರ್ತಾರೆ ಡಾಕ್ಟರ್, ಯಾರು ಇರ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರು, ಯಾರು ಹೆರಿಗೆ ಮಾಡಿಸೋರು, ಏನ್ ನೋವು ಬರೋದು ಹೇಳಿ ಕೇಳಿ ಬರುತ್ತೆ ಅಂತ ಗಂಟೆ ನಿಮಿಷ ಸಿಗ್ನ ಈ ಸಾಮಾನ್ಯ ಜ್ಞಾನನ ಅರ್ಥ ಮಾಡ್ಕೊಂಡೇ ಇರೋದಿಲ್ವ ಈ ದೇಶದಲ್ಲಿ. ಒಂದ್ ಹೆರಿಗೆಗೆ 60,000 ತಗೊಳ್ಳಿ, 60,000 70,000 ಬಿಲ್ ಮಾಡ್ತಾರಲ್ಲ. ಪ್ರೈವೇಟ್ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರ್ತಾನೆ, ಹೋಗ್ತಾನೆ, ಒಂದು ಇಂಜೆಕ್ಷನ್ ಕೊಡ್ತಾನೆ, ಹೆರಿಗೆ ಮಾಡಿಸ್ತಾನೆ, 70,000 ಮನೆ ಕೊಡ್ತಾನೆ. ಯಾಕೆ ಸಾಯ್ಬೇಕು? ಹೆಂಗ್ರಿ ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗ್ತದೆ? ಇದಕ್ಕೋಸ್ಕರ ಎಷ್ಟು 1,000 ಕೋಟಿ ಬಜೆಟ್ ಯಾಕೆ ಇರ್ಬೇಕು? ನಿಮ್ಗೆ ಏನೋ ಒಂದಾದ್ರೆ ಅಂತ ನಾವು ಒಂದಿಷ್ಟು ಕೊಟ್ಟು 24 ಗಂಟೆ ಎಲ್ಲ ಇದ್ದು ಬೆಳಬೇಕು ಅಂತ ಇಟ್ಟು ಎಲ್ರಿದ್ದಾರೆ. ನನ್ನ ಅರ್ಸಿಕೆಯಲ್ಲಿ ಕೆಲಸ ಮಾಡೋದು ಕೆಲಸ ಮಾಡಿಲ್ಲ ಅಂದ್ರೆ ಆಮೇಲೆ ಅವರೇ ಕೆಲಸ ಮಾಡಲ್ಲ. ಈ ನಮ್ಮ ಆಂಬುಲೆನ್ಸ್ ಏನ್ ಮಾಡ್ತಾರೆ ಪ್ರೈವೇಟ್ಗೆ ಪ್ರೈವೇಟ್ ಕೊಡ್ತಾರೆ. ಅವ್ರ ಆಂಬುಲೆನ್ಸ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಬಂದಿದ್ದಾರೆ ಸರ್. ಎಷ್ಟು ದುರಾಚಾರ ಬಿಹೇವ್ ಮಾಡ್ತಾ ನೋಡಿದ್ರೆ ನೀವು ಏನ್ ಟ್ರೈನಿಂಗ್ ಕೊಡ್ತಿದ್ರಿ? ನೀವು ಹೆಚ್ಚಾನ ಏನ್ ಟ್ರೈನಿಂಗ್ ಕೊಡ್ತಿದ್ರಿ ಅವ್ರಿಗೆ? ಅವರು ಜಮೀನ ಮಾರಿಸ್ತಾವ್ರೆ ನಿಮ್ ಡ್ರೈವರ್ ಕೊಡು ಪ್ರೈವೇಟ್ ಕಳಿಸಿ. ನಾನು ಮೇಡಮ್ ಮೊನ್ನೆ ಮೊದಲು ಆಂಬುಲೆನ್ಸ್ ಆಕ್ಸಿಡೆಂಟ್ ಆಯ್ತು. ಆಂಬುಲೆನ್ಸ್ ಎಷ್ಟೇ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲ ಬೆಡ್ ರೆಡಿ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಸ್ ಹೇಳಿ ನಾವು ಇಸ್ಕೊಂಡು ದುಡ್ಡು ಟ್ಯಾಬ್ಲೆಟ್ಸ್ ಅವ್ರಿಗೆಲ್ಲ ಈ ಪ್ರೈವೇಟ್ ನಿಮ್ಗೆ ಕೊಡಕ್ಕೆ ಇರ್ತಾರ ಸರ್ಕಾರ ಜೀವ ಏನಾಯ್ತದ? ಅದು ಫ್ರಮ್ ಜನವರಿ 1 ಇಂದ ಅಂತ ಹೇಳಿದ್ರು. ಒಳ್ಳೇದಕ್ಕೂ ಆಗಲ್ಲ, ಅವ್ರ ಶ್ರಮ ನಿಮ್ಗೂ ಸೇರ್ ತರ್ತದವ್ರು. ಅವ್ರು ಮಾಡ್ತಾ ಇದ್ರು, ನೀವು ಮಾಡಿಸ್ತಾ ಇದ್ರು, ಮುಂದೆ ನಿಮ್ಗೆ ಎಷ್ಟು ಬರ್ತು ಅವ್ರೇ ಮಾಡ್ತಾರೋ ನಿಮ್ಗೂ ಸೇರ್ ಅನ್ಕೋಸ್ತೀವಿ. ಡೈರೆಕ್ಟ್ ಕರ್ಕೊಂಡು ಹೋಗ್ಬೋದು. ಹಾಸ್ಪಿಟಲ್ ಪೇಷಂಟ್ ಕಳುವುದು ಮೇಡಮ್, ಆ ಪೇಷಂಟ್ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಐದು ಒಂದೇ ಪೇಷಂಟ್ ಇರೋದೇ ಆ ಹಾಸ್ಪಿಟಲ್ ಆಸನೆ ನಡೀತಾ ಇದೆ. ಹಾಸ್ಪಿಟಲ್ಸ್ ಇರಲ್ಲ. ಯಾವಾಗ ಹೋಗಿದ್ರು ಒಬ್ಬನೇ ಪೇಷಂಟ್ ಆಕ್ಸಿಡೆಂಟ್ ಪೇಷಂಟ್ ಕಳೆದು ಅವ್ರು ವರ್ಕೌಟ್ ಮಾಡ್ತಾರೆ, ಇಷ್ಟು ಕಟ್ಟಿ ದುಡ್ಡು ಅಂತ ಮಧ್ಯರಾತ್ರಿ ಬರೋಲ್ಲ. ಒಬ್ಬನೇ ಪೇಷಂಟ್ ಹಾಸ್ಪಿಟಲ್ ಆಸನೆ ನಡೀತಾ ಇದ್ದಾರೆ. ಹಾಸ್ಪಿಟಲ್ ಆಸನೆ ನಡೀತಿ ಈ ವ್ಯವಹಾರ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ ಇಲ್ವಾ? ಗೊತ್ತಿಲ್ಲ ಸರ್. ಬಂದ್ರೆ ಇಲ್ಲಿ ಹಾಸ್ಪಿಟಲ್ ಬಂದಿದ್ದವರು ಸರ್ ಅದೇನಿಲ್ಲ. ನಾನಿಲ್ಲ, ನಾನು ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಸರ್. ನಾನು ಮತ್ತೆ ಕೊಡೋದು ನೋಡ್ಕೋತೀವಿ ಸರ್. ನಾನು 4 ಜಿಲ್ಲೆ ನೋಡ್ಕೋತೀವಿ ಸರ್. ನನ್ನ ಕೆಳಗೆ ಇನ್ನೊಬ್ಬ ರಘುವಂತ ಬಡಪ್ಪ ನೋಡ್ತೀವಿ ಅದು ನಡೀತಾ ಇರುತ್ತೆ. ಹೇಳ್ಬಿಡಿ ಏನಾರ ಒಂದು ಕೇಸ್ ನಮ್ದು, ಯಾಕೆಂದ್ರೆ ಹೋಗಿ ಅಡ್ಮಿಟ್ ಆಗಿ
ಕೊಟ್ರು ಇಲ್ಲಿ ದುಡ್ಡು 50,000 ಡಿಪಾಸಿಟ್ ಕಟ್ಟಿದ್ದಾರೆ ಅಂತ ನಮ್ಗೆ ಹೊಡೆಯೋದು ಫೋನ್ ಆ ಗೊತ್ತಾಗುತ್ತೆ ಈ ಒಂದು 4-5 ಹಾಸ್ಪಿಟಲ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕೆಟ್ಟ ಹೆಸರು, ಪ್ರಾಮಾಣಿಕವಾಗಿ ಪ್ರೈವೇಟ್ ಹಾಸ್ಪಿಟಲ್ ಕೆಟ್ಟ ಹೆಸರು. ಒಂದು 4-5 ಹಾಸ್ಪಿಟಲ್ ಅವರಿಂದ ಎಲ್ಲ ಹಾಸ್ಪಿಟಲ್ಗಳು ಕೆಟ್ಟ ಹೆಸರು.